ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಭಾರೀ ಹಿನ್ನಡೆಯಾಗಿದೆ. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದಂತಹ ಆದೇಶವನ್ನು ಈಗ ಸರ್ವೋಚ್ಚ ನ್ಯಾಯಾಲಯ ಕೂಡ ಎತ್ತಿ ಹಿಡಿದಿದೆ. ಇದೇ ಆದೇಶ ಕಾವೇರಿ ಕೊಳ್ಳದ ರೈತರು ಕೆರಳುವಂತೆ ಮಾಡಿದೆ. ಸುಪ್ರೀಂ ಕೋರ್ಟ್ನಲ್ಲೂ ರಾಜ್ಯಕ್ಕೆ ಭಾರೀ ಹಿನ್ನಡೆ. ಪ್ರಾಧಿಕಾರದ ಆದೇಶವನ್ನೇ ಎತ್ತಿ ಹಿಡಿದ ಕೋರ್ಟ್, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದು ಕಡ್ಡಾಯ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ನಂತೆ 15 ದಿನ ನೀರು ಹರಿಸಿ ಅಂತ CWMA ಅಂದ್ರೆ ಕಾವೇರಿ ಪ್ರಾಧಿಕಾರ ಹೇಳಿತ್ತು. ಅದಕ್ಕೂ ಮುನ್ನ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಿ ಅಂತಾನೂ ಪ್ರಾಧಿಕಾರ ಹೇಳಿತ್ತು. ಆದರೆ ತಕ್ಷಣಕ್ಕೆ ಆ ಆದೇಶದ ಪಾಲನೆಯಾಗಿರಲಿಲ್ಲ. ಕಬಿನಿ ಡ್ಯಾಂ ಭರ್ತಿಯಾದ ಬಳಿಕವಷ್ಟೇ ತಮಿಳುನಾಡಿಗೆ ನೀರು ಹರಿಸಲಾಗಿತ್ತು. ರಾಜ್ಯದ ಇದೇ ವಿಳಂಬ ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಕದ ತಟ್ಟಿತು. ಅದೇ ಅರ್ಜಿ ವಿಚಾರಣೆ ಇಂದು ನಡೆದಿದ್ದು ರಾಜ್ಯಕ್ಕೆ ಹಿನ್ನಡೆಯಾಗಿದೆ. ಪ್ರಾಧಿಕಾರ ಹೇಳಿದಂತೆ ನಿತ್ಯ 12,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಿ, ಮುಂದಿನ ಸೋಮವಾರದವರೆಗೂ ಈ ಆದೇಶವನ್ನ ಕಡ್ಡಾಯವಾಗಿ ಪಾಲಿಸಿ ಎಂದ ಕೋರ್ಟ್, ನೀರು ಹರಿಸಿರೋ ಬಗ್ಗೆ ವರದಿ ಸಲ್ಲಿಸಿ ಅಂತ ಹೇಳಿದೆ. ಬಳಿಕ ಮುಂದಿನ ಸೋಮವಾರಕ್ಕೆ ವಿಚಾರಣೆ ಮುಂದೂಡಿದೆ. ಒಳಹರಿವು ಇಳಿಕೆ, ನೀರು ಹರಿಸೋದೇ ಸವಾಲು. ಮಳೆ ಬಂದಿದ್ರಿಂದ ಕಬಿನಿಯಿಂದಲೇ ನಿತ್ಯ 12,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿಸಲಾಗಿತ್ತು. ಆದರೆ ಒಳಹರಿವು ಇಳಿಕೆಯಾಗಿದ್ದು ಈಗ ನೀರು ಹರಿಸೋದೇ ರಾಜ್ಯಕ್ಕೆ ಸವಾಲಾಗಿದೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸರ್ಕಾರ ಸಿದ್ಧತೆ ಆರಂಭಿಸಿದೆ. ಅವರು ಅದನ್ನ ಮುಂದಿನ ಸೋಮವಾರ ಇಟ್ಕೊಂಡಿದ್ದಾರೆ. ಸೊ ಈಗ ನಾನು ಲೀಗಲ್ ನಮ್ಮ ಟೀಮ್ ಜೊತೆ ಮಾತನಾಡಿದೆ. ಯಥಾಸ್ಥಿತಿನ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ACS ಜೊತೆ ಮಾತನಾಡಿ, ಲೀಗಲ್ ಟೀಮ್ ಜೊತೆ ಮಾತನಾಡಿ ಏನು ಆಲ್ಟರ್ನೇಟಿವ್ ನಾವು ಮಾಡ್ಬೋದು ಅಂತ ಹೇಳಿದ್ದೀನಿ. ಯಾಕೆಂದರೆ ಮಳೆ ಕಡಿಮೆ ಆಗಿದೆ, ಇನ್ಫ್ಲೋ ಕಡಿಮೆ ಆಗ್ತಾ ಇದೆ. ಮಂಡ್ಯದಲ್ಲಿ ಮತ್ತೆ ರೈತರ ರೋಷಾಗ್ನಿ. ಇತ ಸುಪ್ರೀಂ ಕೋರ್ಟ್ ತೀರ್ಪು ಬರ್ತಿದ್ದಂತೆ ಅತ ಮಂಡ್ಯದಲ್ಲಿ ಕನ್ನಡ ಪರ ಸಂಘಟನೆಗಳು, ರೈತರು ಮತ್ತೆ ರಸ್ತೆಗಿಳಿದಿದ್ರು. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಬಿಜೆಪಿ ಕಾರ್ಯಕರ್ತರು ಖಾಲಿ ಚೊಂಬು ಹಿಡಿದು ಪ್ರತಿಭಟಿಸಿದ್ರು. ಈ ವೇಳೆ ಟೈರ್ಗೆ ಬೆಂಕಿ ಹಚ್ಚಲು ಮುಂದಾಗ್ತಿದ್ದಂತೆ ಪೊಲೀಸರು ಕಸಿದುಕೊಳ್ಳೋಕೆ ಯತ್ನಿಸಿದ್ರು. ಆಗ ಬಿಗ್ ಹೈ ಡ್ರಾಮಾ ಆಗಿತ್ತು. ಮಂಡ್ಯದಿಂದ ದಿಲೀಪ್ ಜೊತೆ ಹರೀಶ್, TV9 ಬೆಂಗಳೂರು.